ತಿರುಪತಿ ದೇವಸ್ಥಾನದಲ್ಲಿ ಕಾಲು ತುಳಿತಕ್ಕೆ 6 ಮಂದಿ ಬಲಿಯಾಗಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. ಆ ಸುದ್ದಿಯನ್ನು ನೋಡೋಣ. ಜನವರಿ 10ರಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ತಿರುಪತಿಯಲ್ಲಿ ಸಂಭವಿಸಿದ ಕಾಲು ತುಳಿತ ಸಂಭವಿಸಿದೆ. ಈ ಘಟನೆಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದು ಹಲವು ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ. ಭಕ್ತಾದಿಗಳು ತಿರುಪತಿಯ ವೈಕುಂಠ ದ್ವಾರ ದರ್ಶನದ ಟಿಕೆಟ್ ತೆಗೆದುಕೊಳ್ಳುವ ವೇಳೆ ಭಾರೀ ನೂಕುನುಗ್ಗಲು ಉಂಟಾಗಿ ಕಾಲು ತುಳಿತ ಉಂಟಾಗಿದೆ. ಟಿಕೆಟ್ ಪಡೆದುಕೊಳ್ಳಲು ಏಕಕಾಲಕ್ಕೆ ಸಾವಿರಾರು ಮಂದಿ ನುಗ್ಗಿದ್ರಿಂದ ಈ ಘಟನೆ ಸಂಭವಿಸಿದೆ ಎನ್ನಲಾಗ್ತಾ ಇದೆ. ಕಾಲು ತುಳಿತದಲ್ಲಿ 40 ಮಂದಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆ ಸಂಬಂಧ ಸ್ಥಳಕ್ಕೆ ಆಂಧ್ರಪ್ರದೇಶದ ಸಿಎಂ, ಡಿಸಿಎಂ ಸೇರಿದಂತೆ ಹಲವು ರಾಜಕೀಯ ನಾಯಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಘಟನೆ ಸಂಬಂಧ ಸಂಪೂರ್ಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸಿಎಂ ತಿಳಿಸಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಈ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ಒಬ್ಬ ಡಿಎಸ್ಪಿ ಗೇಟ್ಗಳನ್ನು ತೆರೆದರು ಮತ್ತು ತಕ್ಷಣವೇ ಎಲ್ಲರೂ ಮುಂದಕ್ಕೆ ತಳ್ಳಿದ್ರು. ಈ ಕಾಲು ತುಳಿತಕ್ಕೆ ಕಾರಣವಾಯಿತು ಅಂತ ನಾಯ್ಡು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ಜೊತೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಹ ಸಂತಾಪವನ್ನು ಸೂಚಿಸಿದ್ದಾರೆ. ಅಂದರೆ ಭಾಳ ಎಲ್ರಿಗೂ ಕಾಡುವಂಥ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ, ಶಬರಿಮಲೆಯ ಹೋಗಬೇಕು ಅಂತ ಮಾಲೆ ಹಾಕೊಂಡಂಥ ಭಕ್ತರು ಹುಬ್ಳಿ ಧಾರವಾಡದಲ್ಲಿ ಸಿಲಿಂಡರ್ ಸ್ಫೋಟದಲ್ಲಿ ಸಾವನ್ನಪ್ಪಿದಾಗ, ಅದಾದ ಮೇಲೆ ಈಗ ತಿರುಪತಿ ಸನ್ನಿಧಾನದಲ್ಲಿ ಭಕ್ತರ ಸಾವು, ಎಲ್ಲರನ್ನೂ ಕಾಡುತ್ತೆ ಪ್ರಶ್ನೆ, ದೇವ್ರಿಲ್ವಾ? ದೇವರ ದರ್ಶನಕ್ಕೆ ಬಂದಾಗಲೂ ಸಹ ಇಂಥ ದುರ್ಘಟನೆ, ದೇವರ ದರ್ಶನಕ್ಕೆ ಹೋಗಬೇಕು ಅಂದಾಗ ದುರ್ಘಟನೆ ಅನ್ನೋದಾದರೆ ದೇವರು ಕಾಪಾಡಪ್ಪ ಅಂತ ಹೋಗ್ತಾರೆ. ಅವರು ಹಣ, ಅಂತಸ್ತು, ಐಶ್ವರ್ಯ ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ, ಪ್ರಾಣನ ಕಾಪಾಡಬೇಕಲ್ಲ ಅನ್ನೋ ಪ್ರಶ್ನೆಯನ್ನು ಒಂದಷ್ಟು ಸಹಜವಾಗಿ ಬೇಸರದಲ್ಲಿ, ಏನು ದೇವರು ಅಷ್ಟು ಕರುಣೆ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಈ ಘಟನೆಯ ನಂತರ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಎಸ್ ಭೀಮೇಶ್, ಎನಿ ಅಪ್ಡೇಟ್ಸ್? ಸರ್, ಅಂದರೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಏನಾಗಿತ್ತು ಅಂತಂದರೆ, ಮೊದಲನೇದಾಗಿ ಈ ಒಂದು ವೈಕುಂಠ ಏಕಾದಶಿ ಏನಿದೆ ಅದರ ಪ್ರಯುಕ್ತ ಭಕ್ತರಿಗೆ ಇದೊಂದು ದೊಡ್ಡ ಒಂದು ಹಬ್ಬ. ಯಾಕಂದರೆ ನಮ್ಮ ಹಿಂದೂಗಳಲ್ಲಿ ಕೆಲವೊಂದು ವಿಶೇಷ ದಿನಗಳು ಏನಿರುತ್ತೆ ಅದನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ವಿಷ್ಣು ಭಕ್ತರು ಇದರಲ್ಲಿ ಸಪ್ರೇಟ್ ಆಗಿ ವೈಕುಂಠ ಏಕಾದಶಿಯನ್ನು ಅವರ ಮನೆಯಲ್ಲಿ ಆಗಿರ್ಬೋದು ಅಥವಾ ವಿಷ್ಣು ದೇವಾಲಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ವೈಕುಂಠ ಏಕಾದಶಿಗೆ ನಾವು ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನುವಂಥದ್ದು ಬಹುದೊಡ್ಡ ಆಸೆ ಆಗುತ್ತೆ ಒಂದು ಭಕ್ತರಿಗೆ. ಅದೇ ನಿಟ್ಟಿನಲ್ಲಿ ಅವರು ಒಂದು ದರ್ಶನ ಮಾಡೋಕ್ಕೆ ಟಿಕೆಟ್ ತಗೊಳಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಈ ರೀತಿಯಾದ ಒಂದು ಘಟನೆ ನಡೆಯುತ್ತೆ. ಆದರೆ ಎಲ್ಲೋ ಒಂದು ಕಡೆ ಜನರು ಕೂಡ ಅವರ ಒಂದು ಯೋಚನೆ ಮಾಡಬೇಕು. ಯಾಕಂದರೆ ನಾವು ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ, ಟಿಕೆಟ್ ಸಿಗುತ್ತೆ, ಯಾವುದೇ ರೀತಿ ನಾವು ಗೊಂದಲ ಮಾಡ್ಕೊಳ್ಳೋದು ಬೇಡ, ಇಷ್ಟು ಒಂದು ರಭಸ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಬಂದಿರುತ್ತೆ. ಯಾಕಂದ್ರೆ ಜನರಿಗೆ ಅಷ್ಟು ತಾಳ್ಮೆ ಇದ್ರೆ ಅವ್ರು ಯಾರು ದೇವಸ್ಥಾನಕ್ಕೆ ಬರಲ್ಲ. ಯಾಕಂದ್ರೆ ಸರ್, ಇದೇ ಆಂಧ್ರದಲ್ಲಿ ಯಾಕೆ ಅಂದರೆ ಒಂದು ಮಗು, ಇತ್ತೀಚಿನ ಜನ್ರೇಷನ್ ಚೇಂಜ್ ಆಗ್ತಾ ಐತೆ ಭೀಮೇಶ್. ಒಂದು ಮಗು ಅಪ್ಪ ದೇವರು ನಮ್ಮನ್ನು ಕಾಪಾಡ್ತಾನೆ, ಕೈ ಮುಗಿ ಅಂತ ಹೇಳ್ತೀರಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತೀರಿ, ಆದರೆ ದೇವಸ್ಥಾನದಲ್ಲೇ ಸತ್ತೋದ್ರಲ್ಲ ಹೇಗೆ ಅನ್ನೋ ಪ್ರಶ್ನೆಗಳು ಮಕ್ಕಳಲ್ಲಿ ಹುಟ್ಟುವಂಥ ಇತ್ತೀಚಿನ ದಿನಗಳಲ್ಲಿ. ಹೌದಾನೆ? ದೇವರಿಗೆ ಬೆಳಗ್ಗೆದು ಕೈ ಮುಗಿಯಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರನಿಗೆ ವಂದಿಸಿ ನಾವು ಹೋಗಬೇಕು ಅಂತ ಹೇಳಿಕೊಟ್ಟಾಗ ಇದು ದೇವಸ್ಥಾನದಲ್ಲೇ ದುರಂತ ಆಗುತ್ತೆ ಅನ್ನೋದು. ದೇವರು ಕಾಪಾಡಲಿ ಅಂತ ತಾನೇ ಕೈ ಮುಗಿಯೋದು, ಸನ್ನಿಧಾನಕ್ಕೆ ಬಂದಂಥ ಭಕ್ತರನ್ನೇ ಕಾಪಾಡಲಿಲ್ವಲ್ಲ ಅನ್ನೋ ಪ್ರಶ್ನೆಗಳು ಜನರಲ್ಲಿ ಹುಟ್ಟಲು ಶುರುವಾಗಿದೆ. ಖಂಡಿತ ಸರ್, ಇದು ಈ ಒಂದು ಘಟನೆಯಿಂದ ಹುಟ್ಟಿರೋದಂತೂ ನಿಜ. ಇದೊಂದೇ ಘಟನೆ ಅಲ್ಲ, ನನಗೆ ಭಾಳ ಕಾಡಿದ್ದು ಹುಬ್ಳಿ ಧಾರವಾಡದಲ್ಲಿ ಶಬರಿಮಲೆಗೆ ಹೊರಟಂಥ ಭಕ್ತರು ಸಿಲಿಂಡರ್ ಸ್ಫೋಟ ಆಗಿ ತೀರ್ಕೊಂಡಂಥದ್ದು ನೋಡಿದಾಗ ಅಯ್ಯೋ ಅನಿಸ್ತು. ದೇವರು ಕಾಪಾಡ್ತಾನೆ. ಎಲ್ಲ ಮಕ್ಳಿಗೆ ನಾವು ಅದೇ ತಾನೇ ಹೇಳ್ಕೊಡೋದು. ಈಗ ನಮಗೆ ಗೊತ್ತು, ನಮ್ಮ ಪರಿಶ್ರಮದ ಮೇಲೆ ನಾವು ಬದುಕಬೇಕು, ಶ್ರಮ ಹಾಕಬೇಕು, ಒಳ್ಳೇದು ಮಾಡಬೇಕು, ಧರ್ಮವಾಗಿ ಬದುಕಬೇಕು ಅಂತ. ಆದರೆ ಮಕ್ಕಳ ಮನಸ್ಸು ಇತ್ತೀಚಿನ ನ್ಯೂ ಜನ್ರೇಷನಲ್ಲಿ ಅಪ್ಪ ದೇವ್ರು ಒಳ್ಳೇದು ಮಾಡಲಿ ಅಂತ ಕೈ ಮುಗಿರಿ, ದೇವರಲ್ಲಿ ಒಳ್ಳೆಯದಕ್ಕಾಗಿ ಪ್ರಾರ್ಥನೆ ಮಾಡಿ, ಇವೆಲ್ಲವನ್ನೂ ಹೇಳುವಾಗ ಒಳ್ಳೇದಾಗ್ತಿಲ್ವಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅಂತ ಕಾಮನ್ ಆಗಿ. ಹೌದು ಸರ್, ಯಾಕಂದ್ರೆ ಈ ಒಂದು ಶಬರಿಮಲೆ ವಿಚಾರ ಮತ್ತೆ ಈ ಒಂದು ಎರಡನೇ ನೀವು ಹೇಳಿದ್ರು ಕಾಯ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಅಂತ. ತಿರುಪತಿಗೆ ಹೋಗಿ ಆ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಆಚೆಗೆ ಬಂದ್ರೆ ಸಾಕಪ್ಪ ಅನ್ನಂಗೆ ಆಗಿದೆ ಸರ್. ಯಾಕಂದ್ರೆ VVIPಗಳಿಗೆ ನೀಟಾಗಿ ಬಿಟ್ಟು ಒಳಗೆ ಕೈ ಮುಗಿಸಿ ಪೂಜೆ ಮಾಡಿ ಅದ್ಭುತವಾಗಿ ಕಳಿಸ್ತಾರೆ. ಆ ಸಾಮಾನ್ಯ ಜನ ಬಂದಾಗ ದುಡ್ತಾ ಇರ್ತಾರೆ, ಎಳೆದು ಹೆಣ್ಮಕ್ಳು, ಗಂಡು ಮಕ್ಕಳು ಮರಿವೆ ಅಂತ ನೋಡಿದ್ರೆ ದುಡ್ತಿರ್ತಾರೆ. ದೇವರು ಮೊದಲು ಒಳ್ಳೆ ಬುದ್ಧಿ ಕೊಡಬೇಕಾಗಿರೋದು ಅಲ್ಲಿ ಸಿಬ್ಬಂದಿಗಳಿಗೆ ಅಂತ ನನ್ಗನ್ಸುತ್ತೆ. ಖಂಡಿತ. ಎರಡನೇದು, ಜನಗಳಿಗೆ ವೈಕುಂಠ ಏಕಾದಶಿ ಒಂದು ಇರಬೇಕು. ಎಲ್ಲ ಆಯಾ ಊರಿನ ದೇವಸ್ಥಾನಗಳಲ್ಲೇ ದರ್ಶನ ಮಾಡ್ರಪ್ಪ, ಇಲ್ಲೇ ಬಂದು ವೈಕುಂಠ ಪ್ರಾಪ್ತಿ ಮಾಡುವಂಥ ಅವಶ್ಯಕತೆ ಇಲ್ಲಪ್ಪ ಅಂತ. ದೇವರ ಬಗ್ಗೆ ನಂಬಿಕೆ ಯಾವಾಗ ಕೇಳಿದೆಲ್ಲ ಸಿಗತ್ತೆ, ಆಗತ್ತೆ, ನಡೆಯುತ್ತೆ ಅಂದಾಗ ಇಂಥ ಘಟನೆಗಳು ಒಂದಷ್ಟು ನಂಬಿಕೆಗಳನ್ನ ಕಾಪಾಡ್ತಾನೆ ಅಂತ ತಾನೆ. ಹೌದೌದು, ದೇವರು ಯಾವುದೋ ರೂಪದಲ್ಲಿ ಬಂದು ಕಾಪಾಡ್ದ ಅನ್ನೋ ನಂಬಿಕೆಗಳಿದೆ. ನಂಬಿಕೆಗಳೇ ನಮ್ಮನ್ನು ಇವತ್ತಿನವರೆಗೂ ಇಲ್ಲಿ ಕಾಪಾಡಿರೋದು.
ಆ ದೇವ್ರ ಬಗ್ಗೆ ಭಯ ಭಕ್ತಿಯೇ ನಮ್ಮನ್ನು ಕಾಪಾಡಿರೋದು. ಆದರೆ ಸನ್ನಿಧಾನದಲ್ಲೇ ಘಟನೆಗಳಾದಾಗ ಏನಪ್ಪ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಏನೂ ಅರಿಯದ ಮಕ್ಕಳು ಪ್ರಶ್ನೆಗಳು ಮಾಡ್ತವೆ. ಹೌದು, ದೇವರು ನಮ್ಮನ್ನು ಕಾಪಾಡಲಿಲ್ಲ ಅಂದ್ರೆ ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಮ್ಮ ಅಂತ ಕೇಳಿದ್ರೆ ಆ ಮಕ್ಕಳ ಪ್ರಶ್ನೆಗಳಿಗೆ ಏನು ಹೇಳ್ತೀರಿ? ಹೌದು, ಖಂಡಿತ ಸರ್. ಈ ಒಂದು ಪ್ರಶ್ನೆ ಬಂದೇ ಅಂಡ್ ತಾಳ್ಮೆ ಇದ್ದಿದ್ರೆ ಅಂದ್ರೆ ತಾಳ್ಮೆ ಎಲ್ಲಿದೆ? ಅಷ್ಟೊಂದು ತಾಳ್ಮೆ ಇದ್ದಿದ್ರೆ ಈ ರಶ್ ಇರುತ್ತೆ, ಈ ಟೈಮಲ್ಲಿ ಹೋಗೋದು ಬೇಡ ಅಪ್ಪ, ಇವೆಲ್ಲ ಮುಗಿದ್ಮೇಲೆ ಹೋಗೋಣ ಭಗವಂತನ ಹತ್ರ ಕೈ ಮುಕ್ಕೊಂಡು ಬರ್ನ ಅಂತ ಕೇಳ್ಬೋದು. ಯಾಕಂದ್ರೆ ಸರ್ ಆ ಭಾಗದ ಜನ ಇದಕ್ಕಿಂತ ಯಾಕೆ ಅಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ನಮ್ಮ ಕರ್ನಾಟಕದಿಂದ ಬಹಳಷ್ಟು ಮಂದಿ ಹೋಗ್ತಾರೆ, ತಮಿಳುನಾಡಿಂದ ಹೋಗ್ತಾರೆ, ದೇಶದ ನಾನಾ ಮೂಲೆಯಿಂದ ಬರ್ತಾರೆ, ಪ್ರಪಂಚದ ನಾನಾ ಮೂಲೆಯಿಂದ ನಮ್ಮೂರಲ್ಲೆಲ್ಲೋ ನೆಲೆಸಿರೋರೆಲ್ಲ ಬಂದು ಇದು ಮಾಡ್ತಾರೆ. ಆ ಮಟ್ಟಿಗಿದೆ ವ್ಯವಸ್ಥೆ ನೀಟಾಗಿರ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ಮಾಡಿದ್ರೆ ಸರ್ಕಾರ ಆಡಳಿತ ಮಂಡಳಿ ಕೂಡ ಸ್ವಲ್ಪ ತಿರುಪತಿ ತಿಮ್ಮಪ್ಪನ ದರ್ಶನ ಅಲ್ಲೇ ಹೋಗಿ ಮಾಡ್ಬೇಕು ಅನ್ನೋ ಮಾಡ್ಬಿಟ್ಟಿದಾರಲ್ಲ. ಅಟ್ಲೀಸ್ಟ್ ಬೇರೆ ದೇವಸ್ಥಾನದಲ್ಲಿ ಫೋಟೋನಾರ ಸಿಗ್ತವೆ. ಒರಿಜಿನಲ್ ತಿರುಪತಿ ತಿಮ್ಮಪ್ಪಂದು BBC ಅವರು ಒಂದು ಡಾಕ್ಯುಮೆಂಟರಿ ಮಾಡಿದ್ನ ಬಿಟ್ರೆ ತಿಮ್ಮಪ್ಪನ ಮೂರ್ತಿ ಫೋಟೋ ತೆಗಿಯಕ್ ಬಿಡಲ್ಲ, ಫೋಟೋಗಳದ್ದು ಹೊರಗಡೆ ಕರೆಕ್ಟ್ ಆಗಿಲ್ಲ, ಇವೆ ಎಲ್ಲ ದರ್ಶನದ ಎಲ್ಲಾ ಕಡೆ LED ಹಾಕ್ಬಿಟ್ಟು ವ್ಯವಸ್ಥೆ ಮಾಡಿ ತಿರುಪತಿ ತಿಮ್ಮಪ್ಪಂದ ಅಲ್ವಾ. ಈಗ ಅಲ್ಲಿ ನೋಡ್ದವನು ಸಾಯೋದೇ ಇಲ್ಲ, ಅಲ್ಲಿ ನೋಡ್ದವನು ಕಾಯಿಲೆ ಗುಣ ಆಗುತ್ತೆ ಅನ್ನೋದಾದ್ರೆ ಅಲ್ಲೇ ಹೋಗಿ ನೋಡ್ಲಿ. ಆ ಗರ್ಭಗುಡಿ ಹತ್ರ ಎಲ್ಲಾ ಕಡೆ ಇಡೀ ತಿರುಪತಿಯಲ್ಲಿ ಒಳಗಡೆ ಮೇಲ್ಗಡೆ LED ಸ್ಕ್ರೀನ್ ಮಾಡಿದಿ, ದರ್ಶನದ ವ್ಯವಸ್ಥೆ ಮಾಡಿ ನಿಧಾನವಾಗಿ ಹೋಗ್ತಾರೆ ಜನ ಬೇಡ್ಕೊಂಡು. ಸರ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾರಲ್ಲ, ಜನ ಹೋಗೋದು ಕಡಿಮೆ ಆಗುತ್ತಲ್ಲ. ರೈ ದೇವ್ರಿಗೆ ದರ್ಶನ ಬೇಕು ತಾನೆ? ಹೌದು, ದೇವರಿಗೆ ಭಕ್ತನಿಗೆ ದರ್ಶನ ಮಾಡೋ ಕೆಲಸ ಮಾಡಿಸ್ಬೇಕು ತಾನೆ ಅವರು? ಹೌದು, ವಸೂಲಿ ಮಾಡೋ ಕೆಲಸ ಮಾಡ್ಬೇಕಾ? ಬಟ್ ಎಲ್ಲ ಕಡೆ ಆಗ್ತಿರೋದೇ ಅಲ್ಲ. ನಾನು ಹೇಳೋದು ತಿರುಪತಿ ತಿಮ್ಮಪ್ಪನ ವಿಷಯ ಬಂದಾಗ ಅದು ಆಗ್ತಿಲ್ಲ. ಮಾಡ್ತಿದಾರ ಗರ್ಭಗುಡಿಯಲ್ಲೇ ದರ್ಶನ ಮಾಡಬೇಕು. ಎಲ್ಲಾ ಕಡೆ LED ಹಾಕಿ ತಿರುಪತಿಲಿ ಅಲ್ಲೇ ನೋಡ್ಕೊಂಡು ನಿಧಾನವಾಗಿ ಹೋಗ್ತಾರೆ, ಹರಿವರಿ ಮಾಡಲ್ಲ. ಎಲ್ರಿಗೂ ಏನು ಅಂದ್ರೆ ಕಣ್ ತುಂಬ್ಕೋಬೇಕು, ವೆಂಕಟೇಶ್ವರ ಮೂಲ ವಿಗ್ರಹ ನೋಡ್ಬೇಕು ಅಂತ ಮಾಡ್ರಿ, ಲೈವ್ ಮಾಡ್ರಿ. ಖಂಡಿತ ಅವ್ರು ಯಾಕಂಗ್ ನುಗ್ಗಿದ್ರು ಅಂದ್ರೆ ಇಲ್ಲಿವರೆಗೆ ಬಂದಿದ್ದು ತಿಮ್ಮಪ್ಪ ನೋಡಿಲ್ವಲ್ಲ, ನೋಡ್ಬೇಕು ಅನ್ನೋ ಆ ಥರದಲ್ಲಿ ಹಂಗೆ ಎಡವಟ್ಗಳಾಗಿರೋದು. ಹೌದು ಅಲ್ವಾ? ಹೌದೌದು, ಸಾಕು. ಯಾಕಂದ್ರೆ ಆ ದಿನ ಒಂದು ಏನಿದೆ, ಬೇರೆ ದೇವಸ್ಥಾನಗಳ ತರ ದೇವರ ಮೂರ್ತಿಗಳನ್ನ ತೋರ್ಸಲ್ಲ ತಿರುಪತಿ ತಿಮ್ಮಪ್ಪದಲ್ಲಿ. ಅಂದ್ರೆ ಹೊರಗಡೆ ಅಲ್ಲೇ ಹೋಗಿ ನೋಡ್ಬೇಕು, ಚೇಂಜ್ ಮಾಡಿ ಅದನ್ನ. ಅಯ್ಯೋ ದೇವ್ರೆ, ಇಲ್ಲ ಅಂದ್ರೆ ತಿರುಪತಿಗೆ ಹೋದಂತ ಭಕ್ತರಿಗೆ ನಾಲ್ಕಾಣಿ ಸಮಸ್ಯೆ ಆಗಲ್ಲ, ಏನ್ ಬಿದ್ರು ನೋವು ಆಗಲ್ಲ, ಮುರಿದ್ರು ರಕ್ತ ಬರ್ಲಾರ್ತಾರನಾಗಿ ಅಜೀವ ರೀ. 6 ಜನ ಓದಿರ್ತಾನೆ, ಸತ್ತೋದಿರ್ತಾನೆ. ಇನ್ನು ಸಾಕಷ್ಟು ಜನ ಆಸ್ಪತ್ರೆ ಆ ತರ ಯಾಕೆ ಕಾಪಾಡ್ಕೊಂಡಿದಿರಿ? ಶಬರಿಮಲೆನಲ್ಲಿ ನಾವೆಲ್ಲ ಜ್ಯೋತಿ ಪ್ರಾಕೃತಿಕ ಅನ್ಕೊಂಡಿದ್ವಿ, ದೇವ್ರು ಬಂದ್ ಮಾಡ್ತಾರೆ ಅಂತ. ಹಚ್ಚದು ಅಂತ ಮೇಲೆ ಗೊತ್ತಾಯ್ತಾನೆ? ಹೌದೌದು, ಖಂಡಿತ. ಈಗ ಹೋಗೋದೇ ನಿಲ್ಸವ್ರ ಅಲ್ಲಿ? ಇಲ್ಲ, ಶಬರಿಮಲೆಗೆ ಹೋಗ್ತಿದಾರ್ತಾನೆ. ಹೌದೌದು. ತಿರುಪತಿ ತಿಮ್ಮಪ್ಪನ ಕೂಡ LED ಹಾಕಿ ಅದನ್ನ ನೋಡ್ಕೊಂಡು ಕೂಲಾಗಿ ಹೋಗ್ತಾರೆ. ಯಾಕೆ ಬರಿ ಮಾಡ್ಕೋತಾರೆ? ನಿಜ ಮಾಡ್ಬೇಕಲ್ಲ, ಅಲ್ಲಿಗೆ ದರ್ಶನ ಮಾಡ್ಬಿಡ್ಬೇಕಪ್ಪ ಅಂತನೋ, ಇಲ್ಲ ಟೈಮ್ ಆಯ್ತು ಅಂತನೋ ಏನೋ ಒಂದ್ ಆಗ್ತಿರುತ್ತೆ. ಅಲ್ಲ ಸರ್, ಸಾಮಾನ್ಯ ದಿನಗಳು ಕೂಡ ಈ ಒಂದು ನುಗ್ಗಲ್ಲಿ ಇರುತ್ತೆ. ಆದ್ರೆ ಈ ದಿನ ನಡೆದಿರೋದೇ ಅಂದ್ರೆ ಇದೇ ಒಂದು ಇತಿಹಾಸದಲ್ಲಿ, ತಿರುಪತಿಯ ಒಂದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ನಮ್ಮ ಮನೆ ದೇವರೇ ತಿರುಪತಿ ತಿಮ್ಮಪ್ಪ, ನಾನು ಹೋಗಿದ್ದೀನಿ. ಮನೆ ದೇವರನು ಅದೇ ಸರ್, ಅಲ್ವೇ? ಓ ಹಂಗೆ. ಆದ್ರೆ ನಾನು ಹೋಗಿದ್ದೀನಿ. ಆದ್ರೆ ಅಷ್ಟೊಂದು ದೇವರನ್ನ ಖಾಸಗಿ ಮಾಡೋದು ಒಳ್ಳೇದಲ್ಲ. ಹೌದೌದು, ಅದು ಅಂತೂ ಇದೆ ಸರ್, ಖಾಸಗಿ ಮಾಡೋದು ಒಳ್ಳೇದಲ್ಲ ಅಲ್ವಾ? ಹೌದಿದೆ, ಎಲ್ಲಾ ಜಾತಿ ಜನವು ಹೋಗಬಹುದು, ಎಲ್ರಿಗೂ ಬೇರೆ ಧರ್ಮೀಯರು ಹೋಗ್ಬೇಕಾದ್ರೆ ಬರ್ಕೊಟ್ಟು ಹೋಗ್ಬೇಕು, ನಂಬಿಕೆ ಇದೆ ಅಂತ ಈ ತರದೇನೇನೋ ಇದೆ. ಆದ್ರೆ ಹಾಕಿ ಎಲ್ಲಾ ಕಡೆ, ಹಾಕ್ರಿ ಎಲ್ಲಾ ಕಡೆ. LED ವ್ಯವಸ್ಥೆ ಇವ್ರು ಮಾಡಿದಾರೆ ಸರ್, ಬಟ್ ಆದ್ರೆ ಮೂಲ ವಿಗ್ರಹನ ಮಾತ್ರ ಎಲ್ಲೂ ತೋರ್ಸಲ್ಲ. ಅದನ್ನೇ ಮಾಡಿ ಬೇರೆ ಮಾಡ್ಕೊಂಡ್ರೆ ನಮ್ಗೆ ಭಜನೆ ಮಾಡೋದು ಬೇರೆ ಮಾಡವ್ ಆಗ್ಬೇಕು. ಗರ್ಭಗುಡಿದು ಅದನ್ನೆಲ್ಲಾ ಕಡೆ ಲೈವ್ ಮಾಡಿ ಅಲ್ವಾ? ಅದು ನೋಡ್ಬೇಕು ಅಂತ ತಾನೇ ನುಗ್ಲಿ ಯಾವಾಗ್ಲೂ. ಅದನ್ನ ಮಾಡಬೇಡಿ, ನಾನು ಅದನ್ನ ಹೇಳೋದು, ನೋಡೋ ತರ ಮಾಡಿ. ಓಕೆ, ಇನ್ನು ಈ ಒಂದು BBC ಅವನ BBC ಚಾನಲ್ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್, ಅಲ್ಲಿಗೆ ನೀವು ಆ ಚಾನಲ್ಗೆ ಡಾಕ್ಯುಮೆಂಟರಿ ಮಾಡಕ್ ಕೊಡಕ್ಕಾಗತ್ತೆ? ಇಲ್ಲಿ ಯಾರಿಗೂ ಕೊಟ್ಟಿಲ್ಲ ಅಲ್ವಾ? ಹೌದು, ನಿಜ ಸರ್. ಈ ಒಂದು ಘಟನೆಗೆ ಸಂಬಂಧಪಟ್ಟ ಇನ್ನೊಂದು ಕೆಲವೊಂದು BBC ಅವ್ರಿಗೆ ಅವ್ರೆಲ್ರಿಗೂ ಅವಕಾಶ ಕೊಡಕ್ಕಾಗತ್ತೆ? ಇಲ್ಲಿ ನಮ್ಮವ್ರು ನಮ್ಮ ಜನಗಳು ನೋಡಕ್ ಮಾಡಿ, ಹಂಗಾರೆ ಕೊಡಿ. ಇದೇ ಎಡವಟ್ಟು. ಹಂಗಾರೆ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿಗೆ BBC ಅವ್ರ ನೆಂಟರು ಇರ್ಬೋದು, ಅದನ್ನು ಏನಾದ್ರು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ವಲ್ಲ ಸರ್. ಯಾಕೆ ಗೊತ್ತಾ ಇದು ಹೇಳ್ತಿರೋದು? ನೋವಲ್ಲಿ ಕಾಪಾಡ್ಲಿ ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪ ಅಂತ ಹೋದವ್ರು 6 ಜನ ಸತ್ತೋಗ್ಬಿಟ್ರಲ್ಲಪ್ಪ. ಆ ಮನೆ ಮಂದಿಗೆಲ್ಲ ನಂಬಿಕೆ ಬರ್ತದ ದೇವ್ರ ಮೇಲೆ? ಅಂದ್ರೆ ಸರ್ ಅವರು ನಂಬಿಕೆ ಬರ್ತಾ ದೇವ್ರ ಮೇಲೆ?
ನಂಬಿಕೆ ಅನ್ನುವಂಥದ್ದು ಎಲ್ಲೋ ಜನ ಈ ರೀತಿ ಕಳ್ಕೊಂತಾರೆ ಅಂತ. ಈಗ ಎಲ್ರಿಗೂ ಗಂಡ ದೇವ್ರು ಹೆಣ್ಣು ದೇವ್ರು ಒಂದು ಮನೆ ದೇವ್ರು ಇರ್ತದೆ. ನಮ್ಮ ಮನೆ ಗಂಡ ದೇವರು ತಿರುಪತಿ ತಿಮ್ಮಪ್ಪ ಪಾಪ. ನಿಜ ಸರ್. ಅರ್ಥ ಆಗ್ತಿದ್ಯಾ? ಆ ಬೇಸರ ಮಕ್ಕಳು ಪ್ರಶ್ನೆ ಮಾಡ್ತವೆ. ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವಸ್ಥಾನದಲ್ಲಿ ಜನ ಸಾಯ್ತಾರಲ್ಲ ಯಾಕೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಾಳೆ ದೇವರ ಬಗ್ಗೆ ನಂಬಿಕೆ ಹೋಗೋದು ಹಿಂಗೇನೆ, ಇವ್ರು ಮಾಡೋ ಅವ್ಯವಸ್ಥೆಯಿಂದ. ಹೌದು, ಎಲ್ಲಾ ಕಡೆ ಹಾಕಿ ತಕ್ಷಣ ಲೈವ್ ಮಾಡ್ಕೊಂಡು ಕೂಲಾಗಿ ಹೋಗ್ತಾರೆ ಜನ. ಯಾವ ದೇವರು ಕೂಡ ನನ್ನನ್ನು ಯಾಕೆ ಅಷ್ಟೊಂದು ದೇವರನ್ನ ಖಾಸಗಿ ಮಾಡಿದಿರಿ? ಹೌದು, ಅಲ್ಲಿ ಬಂದೇ ನೋಡ್ಕೋಬೇಕು, ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಬೇರೆ ಕಡೆ ಬರಂಗಿಲ್ಲ, BBC ಮಾತ್ರ ಕೊಡ್ಬೋದು.